4 ಮೆಂಬರ್ಸ್ ಬರ್ತಾ ಇಲ್ಲ ಅಂದ್ರೆ ಅವ್ರು ತೆಗೆದಾಗ ಬೇರೆಯವರು ತಗೊಳ್ಳೋಕೆ ಅಡ್ಡ ಏನಿದೆ? ಇಲ್ಲ ಸರ್, ರಿಕ್ವೆಸ್ಟ್ ಮಾಡಿದ್ವಿ. ಯಾರಿಗೆ ರಿಕ್ವೆಸ್ಟ್? ಅವ್ರು SSP ಪ್ಲೇಸಸ್ ಅಂತ ಅವರು ಟೆಂಡರ್ ತಗೊಂಡಿದ್ದು ಸರ್, ಈಗ ಎಲ್ಲ ಪ್ರೊವೈಡ್ ಮಾಡೋಕ್ಕೆ ಅವರು DC ಆಫೀಸಲ್ಲಿ ಯಾಕ್ರಿ ಬರ್ತಾ ಇಲ್ಲ? ನನಗೆ ಕತೆ ಬರ್ದೇ ಇರೋರ್ಗೂ ಸಂಬಳ ಹೋಗ್ತಾ ಇರ್ತದೆ. ಎಲ್ಲಿ ಬ್ಲಾಕ್ ಮಾಡಿದ್ದೀರಾ ಸರ್? 30 ಅವ್ರಿಗೆ ಸಂಬಳ ಮಾತ್ರ ಹೋಗ್ತಾ ಇರುತ್ತೆ. ಯಾರು ಬ್ಲಾಕ್ ಮಾಡಿದ್ದೀರಾ? ಎಲ್ಲಿ ಬ್ಲಾಕ್ ಮಾಡಿದ್ದೀರಾ? ತೋರಿಸಿ. ನೀವು ಬ್ಲಾಕ್ ಮಾಡಕ್ಕೆ ಏನು ಆದೇಶ ಕೊಡ್ತೀರಾ? ಈ ಅಟೆಂಡೆನ್ಸ್ಗೂ ಅವ್ರ ಸ್ಯಾಲ್ರಿಗೂ ಲಿಂಕ್ ಎಲ್ಲಿದೆ? ನೀವು ತಗೊಂಡಿರೋದು ಮಂತ್ಲಿ ಬೇಸಿಸ್ ಅಲ್ಲಿ. ಲಿಂಕ್ ಎಲ್ಲಿದೆಯಪ್ಪ ಅದು ಹೇಳಿ ನನಗೆ. ಸರ್ ಅವರು ಮಂತ್ ಎಂಡಲ್ಲಿ ನಮ್ಮ ಹತ್ರ ಒಂದು ರಿಪೋರ್ಟ್ ತಗೋತಾರೆ ಸರ್, ಅಟೆಂಡೆನ್ಸ್. ಅದಾದಮೇಲೆ ಸ್ಯಾಲ್ರಿ ಪ್ರೊಸೆಸ್ ಮಾಡ್ತೀವಿ ಸರ್. ರೆಡ್ ಅಂದ್ರೆ ಏನು, ಬ್ಲಾಕ್ ಅಂದ್ರೆ ಏನು? ಬ್ಲಾಕ್ ಅಂದ್ರೆ ಈ ಹಿಂದೆ ಆಲ್ರೆಡಿ ಇಸ ಆಗೋಗಿದೆ, ಕೋಡಿ ಆಗಿದೆ, ದುರಸ್ತ್ ಆಗಿದೆ. ರೆಡ್ ಅಲ್ಲಿ ಇರೋದನ್ನ ಇವಾಗ ಹೊಸದಾಗಿ ಮಾಡಬೇಕು. ಅದು ಬರೀ ಕೈ ಏನು ಹ್ಯಾಂಡ್ ಡ್ರಾಯಿಂಗ್ ಇದೆ ಅಷ್ಟೇ. ಅದು ಅಂದ್ರೆ ಮಂಜೂರಿಯಲ್ಲಿ ಒಂದು ಲೈನ್ ಡ್ರಾಯಿಂಗ್ ಏನೋ ಒಂಥರ ಇದೆ ಅಷ್ಟೇ. ಮಂಜೂರಿ ಮಾಡ್ಬೇಕಾದ್ರೆ ಮಂಜೂರಿ ಆಗಾಯ್ತು. ಇನ್ನೂ ಒಂದು ಆಲ್ರೆಡಿ ರೆವಿನ್ಯೂ ಸ್ಕೆಚ್ ಆಗಿದೆ ಸರ್. ನಮ್ಮ VIಗೆ ಯಾರೋ ಬರ್ತಿರ್ತಾರೆ ಅಷ್ಟೇ. ನಾಟ್ ಸರ್ವೆ ಕಚ್ಚಾ ಸ್ಕೆಚ್. ಇದು ಇವಾಗ ಸರ್ವೇರ್ ಹೋಗ್ಬಿಟ್ಟು ಅನುಭವ ಎಂಜಾಯ್ಮೆಂಟ್ ಏನಿದೆ ಅದೇ ಪ್ರಕಾರ ಹೊಡಿತಕ್ಕೆ ಮಂಜೂರಿ ಎಷ್ಟಾಗಿದೆ, ಅಲ್ಲಿ ಎಂಜಾಯ್ಮೆಂಟ್ ಎಷ್ಟಿದೆ ಇದನ್ನು ನೀವು ಮತ್ತೆ ಟೈಪ್ ಮಾಡಿರೋದ ಅಥವಾ ಆಟೋ ಜನರೇಟ್ ಆಗಿದೆ? ಯಾಕೆ ಟೈಪ್ ಮಾಡಬೇಕು? 1 to 5 ಇಂದ ಡೈರೆಕ್ಟ್ ಇಲ್ಲಿಗೆ ಯಾಕೆ ಬರಬಾರ್ದು ಸರ್? ಈಗ ಬರೀ ನಮ್ಮದು ಅನುಬಂಧ ಒಂದು ಜನರೇಟ್ ಆಗೋವರೆಗೂ ಮಾತ್ರ ಡಿಸ್ಟೆನ್ಸ್. ಹೌದು. ನೆಕ್ಸ್ಟ್ ಒಂದು 15 days ಅಲ್ಲಿ ಇದು ಈ ಸರ್ವೆ ಪ್ರಾಸೆಸ್ ಕೊಟ್ಟು ಡಿಸ್ಟೆನ್ಸ್. ಏನ್ರಿ ಇದೆಲ್ಲ? ಈ ಒಂದ್ ಹೆಜ್ಜೆ ಯೋಚನೆ ಮಾಡೋದು, ಅದಾದ್ಮೇಲೆ ಇನ್ನೊಂದು ಹೆಜ್ಜೆ ಬಗ್ಗೆ ಅಷ್ಟೇ. ನೀವು ನಡೆಯುವಾಗ ರೋಡ್ ಮೇಲೆ ಬರೀ ಒಂದ್ ಹೆಜ್ಜೆದ ಯೋಚನೆ ಮಾಡ್ತೀರಾ, ಅದಾದ್ಮೇಲೆ ಮುಂದಿನ ಹೆಜ್ಜೆ ಇಡ್ಬೇಕಾ ಇಲ್ವಾ? ಅಲ್ಲಿ ಏನು ಅವಶ್ಯಕತೆ ಇದೆ ಯೋಚನೆ ಮಾಡ್ಬೇಕಾ ಇಲ್ವಾ? ಈ 1 to 5 ವರ್ಗೂ ಡಿಜಿಟೈಸ್ ಆದ್ರೆ ಮತ್ತೆ ಯಾಕೆ ಮ್ಯಾನ್ಯುವಲ್ ಬರಬೇಕು? ಅನೆಕ್ಷರ್ 1 ಇಶ್ಯೂ ಆದ್ಮೇಲೆ ಅದನ್ನೇ ಯಾಕೆ ಡೈರೆಕ್ಟ್ ಡೇಟಾ ಇಲ್ಲಿಗೆ ಫೀಡ್ ಆಗಬಾರ್ದು? ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ಏನ ಅವರು ಒಬ್ರಿಗೆ ನಾ ಬುದ್ಧಿ ಇರೋದು ಬಾಯ್ಬಿಟ್ಟು ಹೇಳಕ್ಕೆ ನಿಮ್ಗೆಲ್ಲ? ಅದನ್ನ ಡೈರೆಕ್ಟ್ ಮಾಡಿ ಸ್ವಾಮಿ. ಇದೆಲ್ಲ ಸುಮ್ಮನೆ ಈಗ ಇಷ್ಟು ಡೇಟಾ ಎಂಟ್ರಿ ಮಾಡಬೇಕು, ಕರೆಕ್ಟಾ? ಇಷ್ಟು ಡೇಟಾ ಎಂಟ್ರಿ ಮಾಡಕ್ಕೆ 2 hours ಬೇಕು. ಹೌದೇನ್ರಿ? ಟ್ರೈನಿಂಗ್ ಕೊಟ್ಟರು ಸರ್ ನಮಗೆ. ಈ ಥರ ಫಸ್ಟ್ ತಹಸೀಲ್ದಾರಿಂದ ADL ಬರುತ್ತೆ, ADL ಸೂಪರ್ವೈಸರ್ ಬರುತ್ತೆ. ಸೂಪರ್ವೈಸರು ಇವರಿಗೆ ಸರ್ವೇರಿಗೆ ಅಲಾಟ್ ಮಾಡ್ತಾರೆ. ಅವ್ರು ಅಲಾಟ್ ಮಾಡಿದ್ರು ಮತ್ತೆ ಏನು ನಾವು ಹಿಡುವಳಿನ ಬರ್ದೇನು ಮೊಜಿನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ, ಅದೇ ಥರ ಅಪ್ಲೋಡ್ ಆಗಿ ಇದು ಬರುತ್ತೆ ಅಂತ ಹೇಳಿದ್ರು. ಬಟ್ ಅದರಲ್ಲಿ ಸಾಫ್ಟ್ವೇರು ಬಾಯ್ಬಿಟ್ಟು ಕೇಳ್ಬೇಕ್ರಿ ಸರ್. ಅವರೇ ಹೇಳಿದ್ರು ಸರ್. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೇಕು. ಹಾಗಾದ್ರೆ ನಿಮ್ಗೆ ಕೂತ್ಕೊಂಡು ಅದೇನೋ ಅವನು ಚಂದ್ರಗುಪ್ತನ್ ಕೆಲಸ ಮಾಡ್ಬೇಕು. ನೀವು ಎಲ್ಲ ಸೂತ್ರ ನಿಮ್ ಕೈಯಲ್ಲೇ ಇರಬೇಕು. ಬಿಟ್ಕೊಡಕ್ ನೀವು ತಯಾರಿಲ್ಲ. 1 to 5 ವರ್ಗೂ ಜನರೇಟ್ ಆಗಿತ್ತು. ನೆಕ್ಸ್ಟ್ ಮಾಡ್ಕೊಡಿ ಸ್ವಾಮಿ. ಇದೇನು ಅಂತ ಕೇಳಕ್ ಏನ್ರಿ ನಿಮ್ಗೆ? ಆಯ್ತು, ನೆಕ್ಸ್ಟ್ ಹೇಳಿ. ಈಗ ಆಯ್ತು. ಅಲ್ಲ, ಇನ್ನೂ ಸರ್ವೆ ಇದೆ, ಅಳತೆ ಇದು ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಇದಾಗೋದು ಆಯ್ತು. ನೀವು ಅಷ್ಟಕ್ಕೆ ಯಾಕೆ ಜಂಪ್ ಆಗ್ತೀರಿ? ಈಗ ಇದನ್ನ ಎತ್ಕೊಂಡು ಸರ್ವೆಗೆ ಹೋಗಿದ್ದೀರಾ, ಅಲ್ಲಿ ಸರ್ವೆಗೆ ಏನ್ ಎತ್ಕೊಂಡು ಹೋಗ್ತಾರೆ ಅದು ತೋರಿಸಿ ಸ್ವಲ್ಪ. ರೆಡಿ ಮಾಡಿಕೊಟ್ಟಿದ್ದೀನಿ. ಹೆಂಗಿರುತ್ತೆ ಅದು ತೋರಿಸಿ. ಅಲ್ಲಿದೆ, ಅದರಲ್ಲಿ ಅರ್ಥ ಆಗಲಿಲ್ಲ ನೀವು ಹೇಳಿದ್ದು. ಇದು ಟಿಪ್ಪಣ್ಣಿನಲ್ಲಿ 24 ಚೈನು ಸಮಥಿಂಗ್ ಬಂದಿದೆ. ಇದು ನಾವು ಸ್ಕೇಲ್ಗೆ ಡ್ರಾ ಮಾಡಿದಾಗ ಟಿಪ್ಪಣ್ಣ ಈ ಹಿಂದೆ ಮೂಲದಲ್ಲಿ ಮಾಡಿರೋದು ಇದೆ. ಡಿಸ್ಕ್ರಿಪ್ಷನ್ ಟಿಪ್ಪಣ್ಣ ಇಸ್ ಮೋರ್ ಡಿಸ್ಕ್ರಿಪ್ಟಿವ್. ಅದರಲ್ಲಿ ಚೈನ್ ಇದೆ. ಫೀಲ್ಡಲ್ಲಿ ಏನು ಮಾಡ್ತಾರೋ ಅದು ಟಿಪ್ಪಣ್ಣ ಆಗುತ್ತೆ. ಅದನ್ನು ಸ್ಕೇಲ್ ಪಕ್ಕ. ಟೇಬಲಲ್ಲಿ ಮಾಡಿದ್ದೀವಿ. ಡ್ರಾಯಿಂಗ್ ಮಾಡ್ಕೊಂಡು ಇದನ್ನು ಸ್ಕೇಲಿಂಗ್ ಮಾಡಿದಾಗ ಡ್ರಾಯಿಂಗ್ ಎಷ್ಟಿಗೆ ಮಾಡ್ತಾರೆ ಸ್ಪಾಟಲ್ಲಿ ಅವ್ರು ಹೋಗ್ಬಿಟ್ಟು ಈ ಬಾಂದು ಏನೋ ರೀತಿ ಅರ್ಥ ಮಾಡಿ ಮೂಲ ಫಸ್ಟ್ ಅರ್ಥ ಮಾಡಿ ಅದರೊಳಗಡೆಗೆ ಇವರೆಲ್ಲ ಬಂದಿದ್ದೀವಿ. ಈ ಎಂಜಾಯ್ಮೆಂಟು ಇದೇ ಥರ ಹೊಸದಾಗಿ ಇಂಡಿವಿಜುವಲ್ ಡಿಪೆಂಡ್ ಮಾಡ್ತಾರೆ. ಆ ಡಿಪೆಂಡ್
ಈ ಟಿಪ್ಪಣ್ಣನ್ನ ಕ್ಯಾಲ್ಕುಲೇಷನ್ ಹೌದ್ರಿ, ನೋಟಿಸ್ ಪ್ರಿಂಟ್ ಯಾಕೆ ಆಟೋ ಜನರೇಟ್ ಆಗೋದಿಲ್ಲ? ವೈ ಇಟ್ ನೀಡ್ಸ್ ಟು ಬಿ ರಿಟನ್ ಬೈ ಹ್ಯಾಂಡ್? ಮಾಡೋದಕ್ಕೆ ಅದೇನು ರಾಕೆಟ್ ಸೈನ್ಸಾ? ಇದು ಮೋಜಿನಲ್ಲಿ ಏನು ರೀ, ಈ ನೋಟಿಸ್ ಫಾರ್ಮ್ ಹಾಕ್ಬಿಟ್ಟು ಅದನ್ನ ಸಿಸ್ಟಮ್ ಇದನ್ನ ಬರೆಯಕ್ ಆಗೋದಿಲ್ವೇನ್ರಿ? ಇವೆಲ್ಲ ಮ್ಯಾನ್ಯುವಲ್ ಯಾಕ್ರಿ ಮಾಡ್ಬೇಕು? ಹ್ಯೂಮನ್ ಟೈಪ್ ವೇಸ್ಟ್ ಮಾಡಕ್ಕ? ಈ ನೋಟಿಸ್ ಆಟೋ ಜನರೇಟ್ ಮಾಡಕ್ಕೆ ಏನ್ ಕಷ್ಟ? ಅದು ಲಾಗಿನ್ನಲ್ಲಿ ಇವಾಗ ಏನು ಮೋಜಿನಲ್ಲಿ ಶೋ ಆಗ್ತಾ ಇದೆ ಸರ್, ಇದು ಡಿವೈಡಿ ನಂಬರ್ದು. ಅದೇ ನಾವು ಯಾಕಂದರೆ ನಮ್ಮ ಮೋಜಿನಲ್ಲಿ ಎಂಟ್ರಿ ಆಗಿದ್ದು ಆಟೋಮೆಟಿಕಲಿ ನಾವು ಡೇಟ್ ಕೊಟ್ಟಾಗ ಅದೇ ನೋಟಿಸ್ ಜನರೇಟ್ ಆಗುತ್ತೆ. ಸೊ ಆ ಥರದಿಂದ ಈ ದರಖಾಸ್ತಿಗೆ ಇದು ಮಾಡಿಲ್ಲ ಸರ್. ನೀವು ಕೇಳ್ಬೇಕು, ಇದೇ ಬೇಕಾಗಿದೆ, ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ. ಏನೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ ನಮ್ಗೆಲ್ಲ. ನಿಜವಾಗಿ ಇದು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ? ಒಬ್ಬೊಬ್ರಿಗೂ ಒಂದೊಂದು ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ? ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು, ಆದ್ರೆ ನೀವು ತೋರಿಸ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ಇದನ್ನ ಬರೆಯಕ್ ಒಂದಿನ ಓದ್ತದೆ. ಇಲ್ಲ ಸರ್, ಮೋಜಿನಲ್ಲಿ ಆ ಥರ ಇನ್ನೂ ಅದೇ ಥರ. ಹೌದ್ರಿ, ಅಲ್ಲಿರೋದನ್ನ ಇಲ್ಲಿ ಮಾಡಕ್ಕೇನು? ಮೇಲಿಂದ ನಿಮ್ ಬಾಯ್ ಬಿಟ್ಟು ಕೇಳಕ್ಕೇನು? ಇಲ್ಲ ಸರ್, ಕೇಳಿದ್ದೀವಿ. ಯಾವಾಗ ಕೇಳಿದ್ದೀರಾ? ನಾನೇ ಇಷ್ಟು ವಿಸಿ ಮಾಡಿದ್ದೀನಿ, ನಿಮ್ಗಳ ಜೊತೆಗೆ ಒಂದು 10 ಮಾಡಿದ್ದೀನಿ. ಯಾವತ್ತನ ಹೇಳಿದ್ದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ? ಇದಕ್ಕೆ ಹೇಳೋದು, ನಿಮಗೆ ಇದೇ ಇರ್ಬೇಕಾಗಿದೆ. ಇಲ್ಲ ಸರ್, ನಾವೆಲ್ಲರೂ ಆಯ್ತು, ಮುಂದೆ ಕೇಳಿ. ಅದಕ್ಕೆ ಕೇಳ್ತಾ ಇರೋದು, ಇಂಥದ್ದು ಏನೇನು ಇಟ್ಕೊಂಡಿದ್ದೀರಾ ಓಬಿರಾಯನ್ ಕಾಲದ್ದು ಅಂತ ಅರ್ಥ ಮಾಡ್ಕೊಳಕ್ಕೆ ನಾನು ಕೇಳ್ತಾ ಇರೋದು. ಎಲ್ಲ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ. ಎಲ್ಲ ಅನಗತ್ಯವಾಗಿ ನಿಮ್ದು ಟೈಮ್ ವೇಸ್ಟ್ ಇದ್ರಲ್ಲಿ. ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ. ಸುಮ್ಮನೆ ಸಿಬ್ಬಂದಿಗೆ ಅನಾಗತ್ಯವಾಗಿ ಕೆಲಸ ಜಾಸ್ತಿ ಮಾಡೋದು ಇದೆಲ್ಲ. ಮುಂದೆ ಕೇಳಿ. ಅದಕ್ಕೆ ಅರ್ಥ ಏನಿತ್ತು. ಈಗ 1 to 5 ಮಾಡಿದ್ದೀರಾ? ಹಾಗೆ ಎಷ್ಟು ಬಂದಿದೆ 1 to 5 ಮಾಡಿರೋದು ನಿಮಗೆ? ನಮಗೆ ಎರಡನೇ ಸ್ಟೇಜ್ ಸರ್ 204 ಸ್ಟಾರ್ಟ್ ಆದಾಗಿಂದ ಇಲ್ಲ ಅವಾಗ 304 ನಾವು ಮುಗಿಸಿದ್ರಿ ಯಾವಾಗ? ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ 204. ಈಗ ಅದರಲ್ಲಿ ಮೆಜರ್ಮೆಂಟ್ ಎಷ್ಟಾಗಿದೆ? ಮೆಜರ್ಮೆಂಟ್ ಅದರಲ್ಲಿ 170 ಇರೋದು ಬರೀ 170. ಯಾಕೆ? 1 to 5 ಕಳಿಸಿದ್ದಾರೆ. ಯಾಕೆ ಕಳಿಸ್ತಾ ಇಲ್ಲ? ಎಲ್ಲಿ? ಈಗ ಅವರೇ ನಿಮ್ಮ ಮುಂದೆ ಹೇಳ್ತಾವ್ರಲ್ಲ 204 ಬ್ಲಾಕ್ ಮಾತ್ರ ಬಂದಿದೆ. ಅವ್ರು ಹೇಳ್ತಾರ ತಪ್ಪಿದ್ರೆ ಹೇಳಿ. ಮತ್ತೆ ಯಾಕೆ ನೀವು ಪೆಂಡಿಂಗ್ ಇಡ್ತಾ ಇರೋದು? ಅಷ್ಟೇನ? ಹಾಗಾದ್ರೆ ಡಿಕ್ಲೇರ್ ಮಾಡಿ, ಆಲ್ ಎಲಿಜಿಬಲ್ ಪ್ಲೇಸಸ್ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ. ಇವಾಗ ಒಂದು ಒಟ್ನಲ್ಲಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಈಗ ಮಾಡ್ತಾ ಇದ್ರೆ 1 ತಿಂಗಳಲ್ಲಿ 300 ಆಗೋದು ಏನು, 4 ತಿಂಗಳಲ್ಲಿ 200 ಆಗೋದು ಏನು? ಈಗ 4 ತಿಂಗಳಿಗೆ ಬರೀ 200 ಯಾಕಾಗಿದೆ? ಐ ರಿಪೀಟ್ ಮೈ ಕ್ವೆಶ್ಚನ್. ನೀವು ಎಲ್ಲೆಲ್ಲೋ ನನ್ನನ್ನ ಗಿರಿಕೆ ಉಳಿಸ್ತೀರಿ. ನಾನು ಕೇಳ್ತಾ ಇರೋದು, 1.5 ತಿಂಗಳಲ್ಲಿ 300 ಆಗಿತ್ತು. ಈಗ 4 ತಿಂಗಳಲ್ಲಿ ಬರೀ 200 ಯಾಕಾಗಿದೆ? ಯಾಕೆ? ಬೇಕಂತೆ ಸ್ಲೋ ಡೌನ್ ತಾನೆ. ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ? ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ? ಬೇರೆ ಏನೇನೋ ಮಾಡ್ತೀರಾ, ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ರೆವಿನ್ಯೂದು ಇನ್ನೇನ್ ಕೆಲಸ ಇದೆ? ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್? ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ. ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರು 204 ಬಂದಿತ್ತು, 170 ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಉಳಿದಿದ್ದು ಕೊಟ್ರೆ ಮಾಡ್ತಾರೆ, ನೀವು ಕೊಡ್ತಾ ಇಲ್ಲ. ಈ ವೀಕ್ ಕೂಡ ನೋಡ್ರಿ, ಈ ವೀಕು 3 ಅದು ಒಂದು ನಂಬರ್ ಅಲ್ಲ, ಅದು ಒಂದು ನಂಬರ್. ಬ್ಲಾಕ್ಸ್ ಕೇಳ್ತಾ ಇದ್ದೀನಿ. 3 ಬ್ಲಾಕಾ? 3 ಬ್ಲಾಕ 3 ನಂಬರ್? 3 ಸರ್ವೆ ನಂಬರ್ 3 ಬ್ಲಾಕ್ ಅಷ್ಟೇ. 3 ಬ್ಲಾಕ್. ಮಿಸ್ಸಿಂಗೂನು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ, ಅಂತ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ?
ನೀವು ಈಗ ಯಾವುದಾದ್ರೂ ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಏನು ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಈ ವಾರದಲ್ಲಿ ಯಾವ್ದಾದ್ರು ಒಂದು ಬಂದ ಎಸ್ ಸರ್ ನಾವೆಲ್ಲ ನೋಟಿಸ್ ಫಸ್ಟು ಆಕಾರ ಡಿಜಿಟೈಸ್ ಆಗಿದ್ರೆ ಇದನ್ನೆಲ್ಲ ನೀವು ಕೈ ಬರಹದಲ್ಲಿ ಯಾಕೆ ಬರ್ಕೊಂಡಿದ್ದೀರಿ? ಆಟೋ ಜನರೇಟ್ ಯಾಕೆ ಆಗೋದಿಲ್ಲ? ಆಕಾರ ಬಂದು ಡಿಜಿಟೈಸ್ ಆಗಿದೆಯಲ್ಲ, ಆದ್ಮೇಲೆ ನೀವು ಅದನ್ನ ಕಾಪಿ ಮಾಡ್ಕೊಡೋದು ಯಾಕೆ ಅಂತ ಕೇಳ್ತಾ ಇದ್ದೀನಿ. Printout ಸಿಗಲ್ವಾ? ಇವಾಗ ಕೊಟ್ಟಿದ್ದಾರೆ ಸರ್ ಸರ್ಚ್ ಮಾಡಿ ಈಗಲ್ಲ, ಇದು ನಿಮ್ಮ ಅಲ್ಲಿಂದ ಸ್ಕ್ಯಾನಿಂಗ್ ಆಫ್ಲೈನ್ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಆಟೋ ಅಪ್ಲೋಡ್ ಆಗೋದು ಫೆಸಿಲಿಟಿ ಎನೇಬಲ್ ಆಗಿಲ್ವಾ? ಮತ್ತೆ ಎರಡು ನಿಮ್ಗೆ ಈಗ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕಲಿ ಅಪ್ಲೋಡ್ ಆಗ್ಬೇಕಲ್ಲ? ಇಲ್ಲ ಸರ್, ಸ್ಕ್ಯಾನ್ ಆದ್ಮೇಲೆ ನಮಗೆ PDF ಅಲ್ಲಿ ಸೇವ್ ಆಗುತ್ತೆ. ಹಾ, ಅದನ್ನ ನಾವು ಹೌದ್ರಿ. ಅಪ್ಲೋಡ್ಗೆ ನೀವು ಕೊಟ್ಟು ಹೋದ್ರೆ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತಲ್ಲ, ಆಗಲ್ವಾ ಆ ಥರ? ಅದಕ್ಕೆ ಫೈಲು ಇದನ್ನೆಲ್ಲ ನಾವು ಕ್ಯಾಟಗರಿ ಕೊಟ್ಟು ಗ್ರಾಮ್ ಸರ್ವೆ ನಮ್ಮಲ್ಲ ಒಂದು ರೆಫರೆನ್ಸ್ ಐಡಿ ಕ್ರಿಯೇಟ್ ಆದ್ಮೇಲೆ ಡಾಕ್ಯುಮೆಂಟ್ ಅದೆಲ್ಲ ಈಗ ಆಫ್ಲೈನ್ ಅಲ್ಲಿ ಅದೆಲ್ಲ ಇರಲ್ವಾ? ಆಫ್ಲೈನ್ ಅಲ್ಲಿ ಅದನ್ನೇ ಆಟೋ ಲೋಡ್ ಆಗಕ್ಕಾಗಲ್ವಾ? ಸರ್ ಏನಾಗುತ್ತೆ, ಇವರು ಗಮನ ಕೊಟ್ಟಿಲ್ಲ ಅಂದರೆ ಸರ್ ಅರ್ಧದಲ್ಲೇ ಪ್ರಾಸೆಸ್ ಕಟ್ ಆಗುತ್ತೆ ಸರ್. ಯು ಹ್ಯಾವ್ ಟು ಸಿ ದಟ್ ಇಟ್ ಇಸ್ ಕಂಪ್ಲೀಟ್. ಬಟ್ ಈಗ ನೈಟ್ ಟೈಮೇ ಅದು ಅಪ್ಲೋಡ್ ಆಗೋದಕ್ಕೆ ಚೆನ್ನಾಗಿ ಆಗೋದು. ಅಂದರೆ ಸರ್ ಇವರು ವಿಂಡೋಸ್ಗೆ ಏನು ಅಪ್ಲೋಡ್ ಮಾಡಿದ್ದಾರೆ ಸರ್, ಅದು ನೈಟ್ ಅಪ್ಡೇಟ್ ಆಗುತ್ತೆ ಸರ್ ಇದಕ್ಕೆ. 24 hours ಆದಮೇಲೆ ನಮಗೆ ಲೇಟ್ ಆಗುತ್ತೆ. ಬಟ್ ಇವ್ರ ಇಂಟರ್ವೆನ್ಷನ್ ಸಂಬಂಧಿ ಅಷ್ಟೇ. ಈಗ ನೀವು ಸಿಸ್ಟಮ್ ಇಟ್ಕೊಂಡು ಜನ ಕೊಟ್ಟಿದ್ರು, ಜನ ಹಿಂದೆ ನೀವು ಅವ್ರನ್ನ ಸ್ವಲ್ಪ ಒತ್ತಡ ಮಾಡಿ ಬೇರೆ ಆಲ್ಟರ್ನೇಟ್ ತಗೋಬೇಕು. ಇಲ್ಲ ಅಂದ್ರೆ ಇದನ್ನ ಎಷ್ಟು ವರ್ಷ ಮಾಡ್ಕೊಂಡಿರೋದು ಈಗ? ಸರ್ ಅಡಿಷನಲ್ 10,000 ರೀಚ್ ಆಗಿದೆ ಸರ್ ಈಗ. 5,000 ಅದು ಕನ್ಸಿಡರ್ ಮಾಡಿದ್ದಾರೆ ಸರ್. ಅದನ್ನೇ ಕಂಟಿನ್ಯೂ ಮಾಡಿ. ಈಗ ನಿಮ್ಗೆ ಈಗ ಎಲ್ಲಿ ರೆಕಾರ್ಡ್ ರೂಮ್ ನೀವೇ ನೋಡ್ತೀರಾ? ಎಲ್ಲಾದ್ರೂ ಬೇರೆ ಕಡೆ ಇಟ್ಟಿದ್ದ ಫೈಲ್ಸು ಅಥವಾ ಈ ಊರ್ದು ಆ ಊರಲ್ಲಿರೋದು ಆ ಥರದ್ದು ಏನಾದರೂ ಈಗ ಬೆಳಕಿಗೆ ಬಂದಿದೆಯಾ ಸ್ವಲ್ಪ? ಇಲ್ಲ ಸರ್, ಆ ಥರ ಏನು ನಮ್ಮಲ್ಲಿ ಕಂಡುಬಂದಿಲ್ಲ. ನಮ್ಮಲ್ಲಿ ಇದುವರೆಗೂ ನಮ್ಮದು 2.6 lakhs ಆಗಿದೆ ನಮ್ಮದು 45 lakh pages. ಎಸ್ಟಿಮೇಟೆಡ್ ಇದೆ. ಸೊ ಇನ್ನು 10% ರೀಚ್ ಆಗಿಲ್ಲ. ಯಾವ ಕಾಲಕ್ಕಪ್ಪ ನೀವು ಮಾಡೋದು? 10,000 ಅಂದರೆ ತಿಂಗಳಿಗೆ 20,000 22,000 2.5 ಲಕ್ಷ. 2.5 ಲಕ್ಷ. ಸೊ ಹಂಗಂತಂದ್ರೂ ನಿಮಗೆ ಮೋರ್ ದೆನ್ 1 year ಬೇಕಲ್ಲ? ಇನ್ನೊಂದು ಹ್ಯಾಂಡ್ಸ್ ಅಕೌಂಟ್ಸ್ ಕೂಡ. ಸೊ ಈಗ ಬೇರೆ ಯಾವುದು ಈಗ ಮಿಸ್ಸಿಂಗ್ ರೆಕಾರ್ಡ್ಸ್ ಸಿಕ್ಕಿರೋದು? ಸರ್, ಆ ಬಂಡಲ್ ಮಿಸ್ ಮ್ಯಾಚ್ ಅಂದ್ರೆ ಅಂದರೆ ಈಗ ಬಂಡಲ್ ನಂಬರ್ 84 ಅಲ್ಲಿ ಇರೋ ರೆಕಾರ್ಡ್ಸ್ ನಾವು ಹುಡುಕ್ಬೇಕಾದ್ರೆ ಯಾವುದಾದ್ರು ಲಾಸ್ಟ್ ಟೈಮ್ ತೊಗೊಂಡಾಗ ಮಿಸ್ಪ್ಲೇಸ್ ಆಗಿ ಅದು 84 85 ಏನೋ ಸೇರಿಸುತ್ತೆ ಅಂಥ ಫೈಲ್ಗಳು ಡಿಸ್ಪ್ಲೇ ಸಿಕ್ಕಿಲ್ಲ. ಅದೇ ಈ ಊರ್ದು ಇನ್ನೊಂದು ಊರಲ್ಲಿ ಇರೋದು ಆ ಥರದ್ದು ಆ ಥರ ಇರುತ್ತೆ.